ಇದರಲ್ಲಿ ಅವರ ಪ್ರಮಾಣ ವಚನ ಸಂದರ್ಭದಲ್ಲಿ ಭಾಗವಹಿಸಿದ್ದೆ. ಇದು ಎರಡನೇ ಬಾರಿ ಭಾಗವಹಿಸಿ ಸಂತೋಷ ಆಗಿದೆ. ಕೇವಲ ರೇಣುಕಾಚಾರ್ಯ ನನ್ನ ಒಬ್ಬನಿಗೆ ಅಷ್ಟೇ ಅಲ್ಲ, ವಿಶ್ವದ ಬೇರೆ ಬೇರೆ ನಾಯಕರು ಸಹ ಭಾಗವಹಿಸಿದ್ದಾರೆ. ವಿಶ್ವದ ಜನ ಈ ಚುನಾವಣೆಯನ್ನ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಭಾರತ ದೇಶ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು, ಸದೃಢ ಆಗಬೇಕು ಮತ್ತು ಬೇರೆ ಬೇರೆ ಏನು ಸಾಮಾಜಿಕ ನ್ಯಾಯ ಎಲ್ಲ ಅಂತ ರಂಗದಲ್ಲೂ ಸಹ ಭಾರತ ದೇಶ ಮುಂದೆ ಬರಬೇಕು. ಅದು ಅವರ ಸಂಕಲ್ಪ. ಅದಕ್ಕೋಸ್ಕರ ನಾವು ಸಂಭ್ರಮಾಚರಣೆಯಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದೀವಿ. ಈಗ 5 ಸಚಿವ ಸ್ಥಾನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಬಹಳ ಸಂತೋಷ ಆಗಿದೆ. ಕರ್ನಾಟಕ ಹೆಚ್ಚು ಸ್ಥಾನ ದೊರಕಿರುವುದನ್ನ ಬಹುಶಃ ಕರ್ನಾಟಕ ಅಭಿವೃದ್ಧಿ ಮತ್ತು ಇವತ್ತು ಬಹಳ ನಮ್ಮ ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ತರೋದಕ್ಕೆ ನಮ್ಮೆಲ್ಲ ಸಚಿವರುಗಳು, ಲೋಕಸಭಾ ಸದಸ್ಯರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ಒಂದು ಒಳ್ಳೆ ಬಂಪರ್ ಅಂತ ಗಿಫ್ಟ್.